ಕಾಲೇಜಿನ 15ನೇ ಶಾಖೆಯ ಉದ್ಘಾಟನೆ ಇವತ್ತು ನಮ್ಮ ವಾಸುದೇವ್ ಅಡಿಗ ಅವರು ಮಾಡ್ತಾ ಇದ್ದಾರೆ. ಈ ಶಾಖೆ ಕೂಡ ಎಲ್ಲ ಶಾಖೆಗಳ ಥರನೇ ವಿಜೃಂಭಣೆಯಿಂದ ಮೆರೀಲಿ ಅನ್ನೋದು ನಮ್ಮ ಆಶಯ. ದಯವಿಟ್ಟು ವಾಸುದೇವ್ ಅಡಿಗ ಅವರು ಕಟ್ ಮಾಡಬೇಕು. ಜೊತೆಗೆ ಮಾಡಿ ಸರ್, ಮಾಡಿ ಸರ್. ಡ್ರೈ ಫ್ರೂಟ್ ಸ್ಕ್ವೇರ್ ಅಂತ ಚೆನ್ನಾಗಿದೆ. ಇದು ಪಟಾಕಪ್ಪ ತುಂಬ ಚೆನ್ನಾಗಿದೆ. ಅದನ್ನ ಹೀರೋ ಪ್ರಾಡಕ್ಟ್ ಮಾಡ್ಬೇಡ ಅಂತ ಸರ್. ಓವರ್ ನೋಬಡಿ ಹ್ಯಾಸ್ ದಟ್. ಇಲ್ಲ, ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಸರ್. ಟೇಸ್ಟ್ ನೋಡಿ, ಸ್ವಲ್ಪ ಪಟಾಕಪ್ಪ, ತುಂಬ ಬೇಡ. ದಟ್ ಶುಡ್ ಬಿಕಮ್ ದ ಹೀರೋ ಪ್ರಾಡಕ್ಟ್ಸ್. ಹಾಂ ಸರ್, ಅದಿಷ್ಟ. ಪಟಾಕಪ್ಪ ಎಸ್. ಎಲ್ಲ ಫ್ಲೇವರ್ಸ್ ಫಟ್ 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 ಅಂತ ನೋಡಿ. ಪಾಪಿಗಳು ಇದು ಡಯಾಬಿಟಿಸ್ ಬಂದ್ಬಿಟ್ಟಿದೆ ಇಬ್ಬರು. ನಮ್ಮನ್ನು ಸೇರಿಸ್ಕೊಳ್ಳಿ ಸರ್. ಬಾದಾಮ್ ಬಕ್ಲಾವ, ಬಾದಾಮ್ ಬಕ್ಲಾವ. ಎಸ್, ಬಾದಾಮ್ ಬಕ್ಲಾವ ತುಂಬ ಚೆನ್ನಾಗಿದೆ. ಅದು ಟರ್ಕಿ ಸ್ವೀಟ್ ಬಕ್ಲಾವ ಪಫ್ ಥರ ಇರುತ್ತೆ. ಹೌದು ಸರ್, ಕರೆಕ್ಟ್. ಮಿನಿ ಚಿರೋಟಿ ಅದೊಂದು ಭಾಳ ವಿಶೇಷ ಸರ್. ಮಿನಿ ಪೇಣಿ ನೋಡಿದ್ದೆ, ಚಿಕ್ಕದಾಗಿ ಮಾಡ್ತಾರೆ ಆಶಾ ಸ್ವೀಟ್ಸಲ್ಲೆಲ್ಲ ನೋಡಿದ್ದೆ. ಮಿನಿ ಚಿರೋಟಿ, ಯಾಕೆಂದರೆ ಚಿರೋಟಿ ಇಷ್ಟು ದೊಡ್ಡದೇ ಇರೋದು, ಬಫೆಗೆಲ್ಲ ಕೊಡ್ಬೋದು ಇವೆಲ್ಲ ಮಜಾ. ಒಂದು ನೀಟಾಗಿ ಒಂದು ಹಾಕ್ಕೊಂಡು, ಆಮೇಲೆ ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟಿರೋದ್ರಿಂದ ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿ. ಹೌದು, ಹಾಗೆ ತಿನ್ಬೋದು. ಹಾಲು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಶೇರ್ ಮೋಹನ್ ಗೊತ್ತಲ್ಲ ನೋಡಿ, ಶೀರ್ಮೋಹನ್ ಸಕ್ಕದಾಗಿದೆ. ಕಳೆದಾಗ್ಬಿಡ್ತೀವಿ. ದಟ್ ಈಸ್ ದ ಬೆಸ್ಟ್ ಆಫ್ ಇಂಡಿಯಾ ಸ್ವೀಟ್ ಹೌಸ್ ಸ್ವೀಟ್ಸ್. ಶೀರ್ ಮೋಹನ್ನು ಬೆಂಗಾಲಿ ಸ್ವೀಟಲ್ಲಿ ಇಂಥ ಸ್ವೀಟನ್ನು ನಾನು ಎಲ್ಲೂ ತಿಂದಿಲ್ಲ. ಭಾಳ ಯುನೀಕ್ ಆಫ್ ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇಂಡಿಯಾ ಸ್ವೀಟ್ ಹೌಸ್ನ ನಂಬರ್ 1 ಸ್ವೀಟ್ ಅಂದರೆ ಶೀರ್ಮೋಹನ್. ಹೌದು, ಅದು ಬೇರೆ ಎಲ್ಲ ಸ್ವೀಟ್ನು ಓವರ್ಟೇಕ್ ಮಾಡ್ಬಿಡ್ತಾರೆ. ಹೌದು. ಓಕೆ, ಆ್ಯಂಡ್ ಚಿಯರ್ಸ್. ಯಾ, ಮಸಾಲ ಮಜ್ಜಿಗೆ ಸೂಪರ್. ಇಂಡಿಯಾ ಸ್ವೀಟ್ ಹೌಸ್ ಇದು ಭಾಳ ಹೊಸ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ಏನಪ್ಪ ಹೊಸ ಕಾನ್ಸೆಪ್ಟು? ಎಲ್ಲ ಸ್ವೀಟ್ ಅಂಗಡಿ ಥರನೇ ಇದೆ ಅಂತ ನೀವು ಹೇಳ್ಬೋದು. ಇಲ್ಲ, ಇಲ್ಲಿ ಬಂದು ನೋಡಿದವಾಗ ನಿಮಗೆ ಅನುಭವ ಆಗುತ್ತೆ. ನಮ್ಮ ಭಾರತ ದೇಶದ ಟ್ರೆಡಿಷನಲ್ ಸ್ವೀಟ್ಸು ಭಾರತದ ಎಲ್ಲ ಮೂಲೆ ಡಿಸ್ಟ್ರಿಕ್ಟು ಅಥವಾ ರಾಜ್ಯಗಳು ಏನಿದೆ ಅಲ್ಲಿನ ವಿಶೇಷವಾದ ಸ್ವೀಟ್, ಸಿಹಿ ತಿಂಡಿ ಮತ್ತು ಖಾರದ ಖಾದ್ಯಗಳನ್ನು ಇವರು ತಯಾರು ಮಾಡಿ ಇಲ್ಲಿ ಜನಗಳಿಗೆ ಕೊಡಿಸ್ತಾ ಇದ್ದಾರೆ. ನನಗೆ ಇದನ್ನು ಒಂದು ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ನನಗೆ ಲಭಿಸಿದೆ. ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಮಿಸ್ಟರ್ ವಿಶ್ವನಾಥ್ ಅವರು ಭಾಳ ಒಂದು ಹೊಸ ಇನೋವೇಟಿವ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಇಂಟೀರಿಯರ್ಸು. ನಮ್ಮ ಮೋದಿಯವರ ಕಾನ್ಸೆಪ್ಟ್ ಏನಿದೆ ಮೇಡ್ ಇನ್ ಇಂಡಿಯಾ, ಅದರಲ್ಲಿ ಇದು ಒಂದು ಸೇರ್ಕೊಳ್ಳುತ್ತೆ ಅಂತ ಭಾಳ ಗರ್ವದಿಂದ ಹೇಳುವ ನಾವು. ಶ್ರೀಯುತ ವಿಶ್ವನಾಥ್ ಆ್ಯಂಡ್ ಟೀಮ್ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.